ನೋಡಿ, ಇಲ್ಲಿಗೊಂದು ಹಂತ. ನೀವು ಕರೆದದ್ದಾಯಿತು, ದೇವರು ಬಂದದ್ದಾಯಿತು, ನಿಮ್ಮ ಹೃದಯದಲ್ಲಿ ಕೂತಿದ್ದಾನೆ. ಕೂತು ಏನು ಮಾಡಬೇಕು? ದೇವ್ರು ಕೇಳ್ತಾನೆ ರೀ, ಒಂದು ಇಂಚಿಂಚಿಗೂ ಕೇಳ್ತಾನೆ. ಏನು ಮಾಡಲಿ ಹೇಳು? ಬಂದೆ ಅವನಿಗೇನು ಗೊತ್ತಿಲ್ವೇನೋ ಅನ್ನೋ ಥರ ಕೇಳ್ತಾನೆ. ನಾವು ಎಲ್ಲದಕ್ಕೂ ಆನ್ಸರ್ ಸಿದ್ಧ ಮಾಡ್ಕೊಂಡಿರ್ಬೇಕು. ದೇವ್ರು ಕೇಳ್ತಾನೆ, ಬಾರೋ ಮನೆಗೆ ಗೋವಿಂದ, ಬಾರೋ ಮನೆಗೆ ಗೋವಿಂದ ಅಂತ ಕರೆದಿಯಪ್ಪ, ಬಂದಾಯಿತು, ಮುಂದೇನು ಮಾಡಲಿ? ದಾಸರು ನೋಡಿ ಏನು ಕೇಳ್ತಾರೆ, ನೋಡು ದಯದಿಂದೆನ್ನ ಕರಪದುಮ ಶಿರದಲ್ಲಿ ನೀಡು ಬಕುತ ಪ್ರಪನ್ನ, ನಲಿದಾಡು ಮನದಲ್ಲಿ ಬೇಡಿಕೊಂಬೆನು ನಿನ್ನ ಆನಂದ ಘನ್ನ, ಮಾಡದಿರು ಅನುಮಾನವನು ಕೊಂಡಾಡುವೆನು ತವ ಮಹಿಮೆಗಳನ್ನು, ಜೋಡಿಸುವೆ ಕರಗಳನ್ನು ಚರಣಕ್ಕೆ ಕೂಡಿಸೋ ತವ ದಾಸ ಜನರುಳು, ಬಾರೋ ಮನೆಗೆ ಗೋವಿಂದ. ನಾವು ದೇವರಲ್ಲಿ ಒಂದೇ ಕೇಳಬೇಕಂತ, ಇನ್ನೇನಿಲ್ಲ ಸ್ವಾಮಿ, ನಾನು ಕರ್ಕೊಂಡು ಹೋಗಿ ನಿನ್ನ ದಾಸರ ಮಧ್ಯೆ ಹಾಕ್ಬಿಡಷ್ಟೆ, ನೀನಿನ್ನೇನು ಮಾಡಬೇಡ. ನನ್ನ ಕರ್ಕೊಂಡು ಹೋಗಿ ನಿನ್ನ ದಾಸರಂತಿರ್ತಾರಲ್ಲ, ನಿನ್ನ ನಾಮ ಹುಚ್ಚೆದ್ದು ಕುಣಿತಿರ್ತಾರಲ್ಲ, ಅವ್ರ ಮಧ್ಯೆ ಹಾಕಿಬಿಡು. ಅದಕ್ಕೆ ಏನೇನು ಮಾಡಬೇಕು? ನೋಡು ದಯದಿಂದೆನ್ನ, ದಯದಿಂದ ನೋಡು. ಯಾಕೆ? ಕರುಣಾವಾರಿದಿ ನೀನು. ನಾನು ಮಾಡಿರುವ ತಪ್ಪುಗಳನ್ನು ನೋಡಿದ್ರೆ ನಿಂಗೆ ಕರುಣೆನೇ ಬರಲ್ಲ. ಶ್ರೀರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು, ಪರಮ ಪಾಪಿಷ್ಟ ನಾನು. ಇಷ್ಟು ಪಾಪವನ್ನೇ ಮಾಡಿದ್ದೇ ಸಾಕು. ಒಂದ ಎರಡ ತಪ್ಪು ರೀ ಅಲ್ವಾ? ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ. ನನ್ನಲ್ಲಿರುವ ಅಪರಾಧವನ್ನು ನೋಡಿದ್ರೆ ನಿಂಗೆ ನೆತ್ತಿಗೆ ಬರಬೇಕು ಸಿಟ್ಟು, ಆದರೆ ಮಾಡ್ಕೋಬೇಡ. ನೋಡು ದಯದಿಂದೆನ್ನ, ದಯದಿಂದ ನೋಡು ನನ್ನನ್ನು. ಏನೋ ಪಾಪ ಮಾಡಬಾರ್ದು, ಹೋಗ್ಬಿಡು, ಹೋಗಿ ಹೀಗೆ ನೋಡ್ಬೇಕ್ರಿ ದೇವರು. ಏನು ವಿಷ್ಣು ಪಂಚಕ ಮಾಡಿದಾನು, ಏನು ಕೃಷ್ಣನ ಸೇವೆ ಮಾಡಿದ್ದಾನೆ, ಅದೆಲ್ಲ ಯಾವುದು ಕೌಂಟೇ ಇಲ್ಲ ಅಂತಾರೆ. ಯಾಕಂದರೆ ನಾವು ನಮ್ಮ ಜೀವನದಲ್ಲಿ ಪುಣ್ಯ ಮಾಡೇ ಇಲ್ಲ ಅಂತೇನಲ್ಲ, ಮಾಡಿದ್ದೀವಿ. ನಮ್ಮಲ್ಲೂ ಚೂರು ಚೂರು ಪುಣ್ಯ ಇದೆ. ಆದರೆ ನಾವು ಮಾಡಿರುವ ಪಾಪ ಪ್ರವಾಹದಲ್ಲಿ ಆ ಪುಣ್ಯ ಎಲ್ಲಿ ಕೊಚ್ಕೊಂಡು ಹೋಗಿದೆಯೋ ಗೊತ್ತಿಲ್ಲ ರೀ. ನೀವು ಸಮುದ್ರಕ್ಕೆ ಹೋಗಿ, ಇಲ್ಲೇ ಹತ್ತಿರದಲ್ಲಿದೆ ಮಲ್ಪೇಲಿ, 1/4 kg ಹುಣಸೆ ಹಣ್ಣು ತೊಗೊಂಡು ಹೋಗಿ ಚೆನ್ನಾಗಿ ಕಿಮಚಿ ಸಮುದ್ರಕ್ಕೆ ಹುಣಸೆ ಹಣ್ಣು ಹಾಕಿದ್ದೀನಿ, ಎಲ್ಲ ತೊಗೊಳ್ಳಿ ಅಂದರೆ ಸಮುದ್ರದಲ್ಲಿ ಹಾಕಿರೋ 1/4 kg ಹುಣಸೆ ಹಣ್ಣು ಲೆಕ್ಕಕ್ಕೆ ಬರುತ್ತಾ? ಹಾಗೆ ಪಾಪ ಸಮುದ್ರದಲ್ಲಿ ಪುಣ್ಯ ಅನ್ನುವ ಚೂರು ಆ ಹುಣಸೆ ಹಣ್ಣು ಎಲ್ಲೋಗಿದೆಯೋ ಏನು ಕಥೆಯೋ, ಕೊಚ್ಚಿ ಹೋಗಿಬಿಟ್ಟಿದೆ ಅಂತ. ಪುಣ್ಯ ಕಣ್ಣಿಗೂ ಕಾಣೋಲ್ಲ. ಎದ್ದೆದ್ದು ಕಾಣೋದು ಯಾವುದು? ಪಾಪ. ಈ ಪಾಪ ನೋಡ್ತಿರುವಾಗೆ ಪರಮಾತ್ಮನಿಗೆ ಸಿಟ್ಟು ನೆತ್ತಿಗೇರ್ಬೇಕು. ಅದಕ್ಕೆ ದೇವರಿಗೆ ಕೇಳ್ಕೊಳ್ತಾರೆ, ನೋಡು ದಯದಿಂದೆನ್ನ ಅಲ್ವಾ? ಮಕ್ಕಳು ಮಾಡಬಾರ್ದು ಚೇಷ್ಟೆ ಮಾಡಿರ್ತಾರ್ರಿ. ತಾಯಿ ಕೆಟ್ಟ ದೃಷ್ಟಿಲಿ ನೋಡ್ತಾಳ, ಹೇಗೆ ನೋಡ್ತಾಳೆ? ಅಯ್ಯೋ ಪಾಪ ಮುಂಡೆದು ಏನೆಲ್ಲ ಮಾಡಿಬಿಟ್ಟಿದೆ ಅಂತ ಮನಸ್ಸಿನಲ್ಲೇ ಹುಸಿ ಕೋಪವನ್ನು ತೋರಿಸ್ತಾ ಇದ್ದರು. ಆ ಕರುಣೆಯಿಂದ ಮಗುವನ್ನು ತೊಡೆಯಲ್ಲೆತ್ತಿ ಕೂಡಿಸಿಕೊಂಡು ಅದನ್ನು ರಂಭಿಸಿ ಕನಲಿಕೆಯ ಕಳೆವಂತೆ ದಾಮೋದರನು, ತನೆಯ ಬಿಗಿದಪ್ಪಿ ರಂಭಿಸಿ ಕನಲಿಕೆಯ ಕಳೆವಂತೆ ದಾಮೋದರನು. ಹೇಗೆ ಪುಟ್ಟ ಮಕ್ಕಳನ್ನು ತಾಯಿ ಎಷ್ಟು ತಪ್ಪು ಮಾಡಿದರೂ ಬಿಗಿದಪ್ಪಿ ಆ ಮಗುವಿಗೆ ಆಲಿಂಗನಾದಿಗಳನ್ನು ಕೊಟ್ಟು ಹಾಲು ಕೊಟ್ಟು ಆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ತಾಳೋ ಹಾಗೆ ನೀನು ಸ್ವಾಮಿ. ನೋಡು ದಯದಿಂದೆನ್ನ, ದಯದಿಂದ ನೋಡು ಸ್ವಾಮಿ. ಪ್ರಹ್ಲಾದರಾಜರು ನರಸಿಂಹದೇವರು ಬಂದಾಗ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದ ಮೇಲೂ ಕೂಡ ನರಸಿಂಹದೇವರ ಸಿಟ್ಟು ಕಡಿಮೆ ಆಗದೆ ಇದ್ದಾಗ ಪ್ರಹ್ಲಾದಂ ಪ್ರೇಷಯಾಮಾಸ. ಬ್ರಹ್ಮದೇವರು ನೋಡಿದ್ರು ಈ ಸ್ವಾಮಿ ಯಾಕೋ ಗೊರಗೊರು ಅಂತ ಇದ್ದಾನೆ, ನಿಮ್ಮಪ್ಪನ ಮೇಲೆ ನಮ್ಮಪ್ಪ ಸಿಟ್ಟಾಗಿದ್ದಾನೋ ಪ್ರಹ್ಲಾದ. ನಿಮ್ಮಪ್ಪ ಯಾರು? ಹಿರಣ್ಯಕಶ್ಯಪ. ಆದಮೇಲೆ ಸಿಟ್ಟು ಯಾರಿಗೆ? ನಮ್ಮಪ್ಪ ಯಾರು? ಕೂತಿದ್ದಾನೆ ನೋಡು ಅವನೇ. ಅದೇನು ಮಾಡ್ತೀವೋ ಮಾಡಪ್ಪ, ನೀನೇ ಸ್ವಲ್ಪ ಶಮನ ಮಾಡು ಅಂದಾಗ
ಪ್ರಹ್ಲಾದರಾಜರಿಗೆ ಚೂರು ಭಯನೇ ಇಲ್ಲ ರೀ. ಕತೆ ಏನು ಗೊತ್ತಾ? ದೇವ್ರ ಹತ್ರ ಹೋಗುವಾಗ ಭಯ ಪಡಬೇಡಿ, ಭಕ್ತಿಯಿಂದ ಹೋಗಿ. ದೇವ್ರ ಹತ್ರ ಹೋಗೋರು ಇಬ್ಬರು, ಎರಡು ಥರದ ಜನ. ಭಯದಿಂದ ಹೋಗುವವರು, ಭಕ್ತಿಯಿಂದ ಹೋಗುವವರು. ಟೀಚರ್ ಕರೆದ್ರೆ ಟೀಚರ್ ಹತ್ರ ಹೋಗೋರು ಎರಡು ಥರ ಸ್ಟೂಡೆಂಟ್ಸ್. ಒಂದು ಭಯದಿಂದ ಹೋಗುವವ, ಇನ್ನೊಬ್ಬ ಭಕ್ತಿಯಿಂದ ಹೋಗುವವ. ಹೋಮ್ವರ್ಕ್ ಯಾರು ಮಾಡಿರಲ್ಲ ಅವನಿಗೆ ಭಯ. ಹೋಮ್ವರ್ಕ್ ಯಾರು ಮಾಡಿರ್ತಾನೆ ಅವನಿಗೆ ಭಯವೇ ಇಲ್ಲ. ದೇವರ ಬಳಿ ಹೋಗಬೇಕಾದ್ರೆ ಹೋಮ್ವರ್ಕ್ ಮಾಡಿರಬೇಕು. ಯಾವುದದು ಹೋಮ್ವರ್ಕ್? ನೀವು ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡಿದರೆ ಅದೇ ಹೋಮ್ವರ್ಕ್. ಮಾಡಬೇಕಾದ ಮಾಡಿದರೆ ಮಾಧವನ ಬಳಿ ಹೋಗುವಾಗ ಭಯವೇ ಇರೋಲ್ಲ. ಭಯನೇ ಇಲ್ಲ ರೀ. ಅಂಬರೀಷನಿಗೆ ದೂರ್ವಾಸರ ಚಕ್ರ ಬಿಟ್ಟರೆ, ಭೂತವನ್ನು ಸೃಷ್ಟಿ ಮಾಡಿಬಿಟ್ರೆ ಅಂಬರೀಷ 1 ಇಂಚು ಹಿಂದೆ ಹೋಗಲಿಲ್ಲ. ಭಯನೇ ಇಲ್ಲ. ಜಡಭರತನಿಗೆ ಕತ್ತಿಯಿಂದ ಕತ್ತರಿಸಬೇಕು ಅಂತ ಕುತ್ತಿಗೆಯನ್ನು ಕೆಳಗಿಟ್ರೆ 1 ಇಂಚು ಹೆದರಲೇ ಇಲ್ಲ. ಎಷ್ಟೋ ಬಾರಿ ಪ್ರಹ್ಲಾದರಾಜರನ್ನು ಸಾವಿನ ದವಡೆಗೆ ಹಾಕಿದ್ರೆ ಹೆದರಲೇ ಇಲ್ಲ. ಅವ್ರ ಜೀವನದಲ್ಲಿ ಅವ್ರಿಗೆ ಹೆದರಿಕೆನೇ ಇಲ್ಲ. ಯಾಕೆ? ಏನು ಗೊತ್ತಾ? ದೇವರಿದ್ದಾನೆ, ಅಚಲವಾದ ನಂಬಿಕೆ. ನಮಗೆ ಬರೀ ಭಯ. ಕ್ಷುಲ್ಲಕ ಜನರಿಗೆ ಎಲ್ಲ ಭಯ. ನಮ್ಮನ್ನು ದೇವರು ದಯದಿಂದ ನೋಡಬೇಕು. ಮುದ್ದು ಮುಖದ ಪ್ರಹ್ಲಾದರಾಜರು ನರಸಿಂಹದೇವರ ಬಳಿ ಹೋಗಿ ಸ್ತೋತ್ರ ಗೀತ್ರ ಏನೂ ಮಾಡಲಿಲ್ಲ ರೀ. ಬ್ರಹ್ಮದೇವರು ಹೇಳಿದರು, ಸೀದಾ ಹೋಗಿ ಆ ನರಸಿಂಹದೇವರ ಪಾದದ ಮೇಲೆ ತಮ್ಮ ಕೈ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರಂತ. ಯಾರೂ ಅಲ್ಲಿವರೆಗೂ ಹತ್ರನೇ ಹೋಗಿರಲಿಲ್ಲ. ಏನು ಧೈರ್ಯ ರೀ ಮಗುಗೆ! ಗೊರ 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 ಅಂತ ಇದ್ದಾರೆ ಸಿಂಹದೇವರು, ನರಸಿಂಹದೇವರು. ಆ ಬಿಳಿ ಗಡ್ಡದ ಮೇಲೆ ಅಲ್ಲಲ್ಲಿ ಕೆಂಪು ಕೆಂಪು ರಕ್ತದ ಬಿಂದುಗಳು, ಕುತ್ತಿಗೆಯಲ್ಲಿ ಹಾಕಿದ ಕರಳಿನ ಮಾಲೆ, ಅದರದ್ದು ರಕ್ತ ತೊಟ್ಟಿಗ್ತಾ ಇದೆ. ಆ ಬಗದಂಥ ಉಗುರು ಹಿಡ್ಕೊಂಡು ಹೀಗೆ ಮಾಡ್ತಾ ಇದ್ದಾನೆ. ಆ ಉಗುರಿಂದ ತೊಟ್ಟಿಗ್ತಾ ಇದೆ. ಚೂರಾರು ಭಯ ಬೇಡ, ಏನು ಭಯವೇ ಇಲ್ಲ. ಸೀದಾ ಹೋಗಿದ್ದೆ, 2 ಪಾದವನ್ನು ಮುಟ್ಟಿ ತನ್ನ ತಲೆಯನ್ನು ಇಟ್ಟು ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ರೆ ದೇವರು ದಯದಿಂದ ನೋಡಿದರಂತೆ. ಭಾಗವತ ವರ್ಣನೆ ಮಾಡುತ್ತೆ, ಪ್ರಹ್ಲಾದರಾಜರನ್ನು ಗೊರ ಗೊರ ಅಂತ ಕಣ್ಣು ದೊಡ್ಡದು ಬಿಟ್ಕೊಂಡು ನೋಡ್ತಿದ್ನಲ್ಲ, ಆ ದೇವರು ಹೀಗೆ ಬಗ್ಗಿ ನೋಡ್ದ. ಪುಟ್ಟ ಮಗು, ಅದ್ರ ಮೇಲೆ ಏನು ಸಿಟ್ಟು ಮಾಡೋದ್ರಿ? ತೊಯ್ದ ಕಣ್ಣುಗಳಿಂದ ಮುದ್ದು ಮುಖದ ಪ್ರಹ್ಲಾದರಾಜರನ್ನು ನೋಡಿದ್ದಾರಂತೆ. ಈ ಕಥೆ ಏನು ಗೊತ್ತಾ? ನಾವು ದಿನಾ ದೇವರನ್ನು ಇದು ಕೇಳ್ಕೊಳ್ಬೇಕು. ದೇವರೇ, ನೀನು ನನ್ನನ್ನು ಒಮ್ಮೆ ಹಾಗೆ ನೋಡಿಬಿಡು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ದೇವರು ತನ್ನ ಭಕ್ತರಿಗೆ ಅನುಗ್ರಹ ಮಾಡುವಾಗ ಅನುಗ್ರಹೋನ್ಮುಖನಾಗಿ ನೋಡ್ತಾನಂತೆ. ಹನುಮಂತ ದೇವರಿಗೆ ಅನುಗ್ರಹ ಮಾಡುವಾಗ ರಾಮದೇವರು ನೋಡಿದ ನೋಟ, ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ. ಮಧ್ವಾಚಾರ್ಯರು ಹನುಮಂತನಾದಾಗ ದೇವರು ನೋಡಿದ ನೋಟವನ್ನು ಈಗಲೂ ಸ್ಮರಾಮಿ, ಸ್ಮರಣೆಗೆ ತಂದ್ಕೊಳ್ತೇನೆ ಅಂತ. ನಟ್ಟು ಒಳ್ಳೆ ನೋಟ. ಅದೇ ನೋಡು ದಯದಿಂದೆನ್ನ. ಆಮೇಲೆ ನೋಡ್ಬಿಟ್ಟು ಏನು ಮಾಡಬೇಕು? ಎಲ್ಲ ನಾವು ಕೇಳ್ಬೇಕು. ನೀವೇನು ಕೇಳ್ತೀರ ಅಷ್ಟೇ ಮಾಡ್ತಾನ್ರಿ, ಜಾಸ್ತಿ ಮಾಡಲ್ಲ. ಕರಪದುಮ ಶಿರದಲ್ಲಿ ನೀಡು ಭಕ್ತ ಪ್ರಸನ್ನ. ಭಕ್ತರು ಮಾಡುವ ಭಕ್ತಿಗೆ ನೀನು ಪ್ರಸನ್ನನಾದರೆ ನೀನು 2 ಕೆಲಸ. ಒಂದು ನೋಡು, ಇನ್ನೊಂದು ನೀಡು. ನೋಡು, ನೀಡು. ನೀಡು ಅಂದರೆ ವರ ಅಲ್ಲ, ವರ ಕೊಡುವ ಕೈಯನ್ನೇ ನಮಗೆ ಕೊಟ್ಟುಬಿಡು ಅನ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾರೆ ದಾಸರು. ನೀಡು, ನಿನ್ನ ಕೈ ಇದೆಯಲ್ಲ ಅದನ್ನು ಈ ತಲೆ ಮೇಲಿಟ್ಟುಬಿಡಪ್ಪ ಸಾಕು. ತಲೆ ಮೇಲೆ ಕೈ ಇಡೋರು ತುಂಬ ಸಿಗ್ತಾರೆ. ತಲೆ ಮೇಲೆ ಕೈ ಇಡೋರು ತುಂಬ ಜನ ಸಿಗ್ತಾರೆ. ದೇವ್ರ ಕೈ ಅಂಥದ್ದು. ಕರ ಸರೋರುಹಂ
ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ ಲಕ್ಷ್ಮೀ ಕೈಯನ್ನು ಎಡ ಬಿಡದೆ ಹಿಡಿದ ಆ ಕೈ ಪಾಣಿಗ್ರಹಣ ಲಕ್ಷ್ಮಿಯನ್ನು ಹಿಡಿತ್ರಿ. ಅದು ಯಾವತ್ತು ಹಿಡಿತೋ ಏನೋ ಇವತ್ತು ಬಿಟ್ಟಿಲ್ಲ, ಇವತ್ತು ಬಿಟ್ಟಿಲ್ಲ ಅಲ್ಲ, ಯಾವ ಕಾಲಕ್ಕೂ ಬಿಡಲ್ಲ ಅಲ್ಲ, ಬಿಡ್ತು ಅಂತ ಚಿಂತನೆ ಮಾಡಿದರೂ ನರಕಕ್ಕೆ ಹಾಕತ್ತೆ ಅಂಥ ಕೈ. ಬಿಡದೆ ಹಿಡಿಯುವ ಆ ನಿನ್ನ ಕೈ ಈ ನನ್ನ ತಲೆ ಮೇಲೆ ಇಟ್ಟುಬಿಡು. ಒಮ್ಮೆ ನಿನ್ನ ಕೈ ತಲೆ ಮೇಲೆ ಬಂದುಬಿಟ್ರೆ ಸಾಕು, ಎಲ್ಲ ವರ ಸಿಕ್ಕಾಗೆ, ಎಲ್ಲ ಆದಾಗೆ. ಅದರಿಂದ ಆ ನಿನ್ನ ಕೈಯನ್ನು ತಲೆ ಮೇಲಿಡು. ನಲಿದಾಡು ಮನದಲ್ಲಿ ಬೇಡಿ ಕೊಂಬೆನೋ ನಿನ್ನ ಆನಂದ ಘನ್ನ. ಆನಂದ ಘನ್ನ ದೇವರ ದೇಹದ ಒಳಗಿರುವ ರಾ ಮೆಟೀರಿಯಲ್ ಆನಂದ, ಸಚ್ಚಿದಾನಂದ ವಿಗ್ರಹ, ಸತ್ ಚಿತ್ ಆನಂದ. ಆನಂದವೇ ದೇವರ ದೇಹ. ಇಡೀ ದೇಹ ಆನಂದಪೂರ್ಣವಾಗಿರ್ತಕ್ಕಂಥದ್ದು. ಮಾಡದಿರು ಅನುಮಾನವನು. ಏನು ಅನುಮಾನ? ನಿನ್ನ ದಾಸ ನಾನು, ಹೌದೋ ಅಲ್ವೋ ಡೌಟೇ ಬೇಡ, ನಾನು ನಿನ್ನ ದಾಸ. ಏಸು ಜನ್ಮ ಬಂದರೇನು ದಾಸನಲ್ಲವೇನೋ ನಾನು, ಘಾಸಿ ಮಾಡದಿರು ಇನ್ನು ವಾಸುದೇವನೇ, ನಾನು ನಿನ್ನ ದಾಸನಾಗಿದ್ದೇನಪ್ಪ, ಅನುಮಾನ ಮಾಡಬೇಡ. ಮತ್ತೇನು ಮಾಡ್ತೀಯ? ಕೊಂಡಾಡುವೆನು ತವ ಮಹಿಮೆಗಳನ್ನು, ಜೋಡಿಸುವೆ ಕರಗಳನ್ನು ಚರಣಕ್ಕೆ. ನಿನ್ನ ಪಾದಕ್ಕೆ ಗಟ್ಟಿಯಾಗಿ ನನ್ನ ಕೈಯನ್ನು ಮುಟ್ಟಿಸಿ ನಮಸ್ಕಾರ ಮಾಡ್ತೇನೆ. ಎಲ್ಲದರ ಪ್ರಾರ್ಥನೆ ಒಂದೇ, ಕೂಡಿಸೋ. ಕೂಡಿಸೋ ಅಂದರೆ ಸೇರಿಸೋ, ನನ್ನೂ ಅಲ್ಲಿ ಜಾಯಿನ್ ಮಾಡು. ಎಲ್ಲಿ? ತವ ದಾಸ ಜನರೊಳು, ಯಾರು ನಿನ್ನಲ್ಲಿ ದಾಸ್ಯತ್ವವನ್ನು ಮಾಡ್ತಿರ್ತಾರೆ. ಭಾರಿ ಉತ್ತಮ ರೀ. ಒಂದೊಂದು ಶಬ್ದದ ಒಳಗೆ ಭಾಗವತ ಮಹಾಭಾರತ ಇದು ಬರೆದವ್ರು ಯಾರು ಗೊತ್ತಾ? ಶ್ರೀಪಾದರಾಜರು. ವ್ಯಾಸರಾಜರಿಗೆ ಪಾಠ ಹೇಳಿಕೊಟ್ಟ ಮಹಾನುಭಾವರು. ವ್ಯಾಸರಾಜರು ಅವರು ಸುಮಾರು 16-17 ವಯಸ್ಸಿದ್ದಾಗ ಕಾಶಿಯ ಒಳಗೆ ಸಾವಿರ ಪಂಡಿತರನ್ನು ಮಣ್ಣು ಮುಕ್ಕಿಸಿ ಬಂದ ವಿದ್ವಾಂಸರು ಮುಂದೆ 12 ವರ್ಷ ಮುಳುಬಾಗಿಲಲ್ಲಿ ಶ್ರೀಪಾದರಾಜರಿಗೆ ಶಿಷ್ಯರಾಗಿದ್ದಾರೆ. 100 ಜನ ವಿದ್ವನ್ ಮಂಡಳಿಯಿಂದ ಮೂರ್ಧನ್ಯರಾದ ವ್ಯಾಸರಾಜರು ಸ್ಟೂಡೆಂಟ್. ಯಾರಿಗೆ? ಈ ಹಾಡು ಬರೆದವ್ರಿಗೆ. ಈ ಹಾಡು ಬರೆದವ್ರ ನಾಲೆಡ್ಜ್ ಇನ್ನೆಷ್ಟಿರಬೇಕು ನೀವು ಯೋಚನೆ ಮಾಡಿ. ಹಾಗಾದ್ರೆ ನೋಡ್ಲಿಕ್ಕೆ ಅವರೊಂದು ಕನ್ನಡ ಪದ ಪ್ರಯೋಗ ಮಾಡಿದರು. ಆ ಪದದ ಹಿನ್ನೆಲೆಯಲ್ಲಿ ಎಷ್ಟು ಸಾಹಿತ್ಯ ಇದೆ. ಭಾಗವತ 6ಠ ಸ್ಕಂದದಲ್ಲಿ ವೃತ್ರಾಸುರನ ಕಥೆ ಬರುತ್ತ್ರಿ. ವೃತ್ರಾಸುರನನ್ನು ಇಂದ್ರ ಸಂಹಾರ ಮಾಡಿದ. ಇಂದ್ರನ ಕೈಯಲ್ಲಿ ಆವಾಗ ದದೀಚಿ ಋಷಿಗಳ ಮೂಳೆಯಿಂದ ಮಾಡಿದ ವಜ್ರಾಯುಧ ಇತ್ತು. ಒಂದು ಕೈ ಕತ್ತರಿಸಿ ಹೋಗಿದೆ ವೃತ್ರಾಸುರನಿಗೆ. ಹೊಸ ಆಯುಧ ಬಂತು. ಇಂದ್ರದೇವರು ತೊಗೊಂಡು ಒಂದು ಸತಿ ಕೊಟ್ಟರು. ದೊಡ್ಡ ಕೈ ಕೆಳಗೆ ಬಿದ್ದೋಯ್ತು. ಕೈಯಿಂದ ರಕ್ತ ಚಿಮ್ತಾ ಇದೆ. ಇದು ಯುದ್ಧದ ಸಂದರ್ಭ. ಆ ಸಂದರ್ಭದಲ್ಲಿ ವೃತ್ರಾಸುರ ಹೇಳ್ತಾ ಇದ್ದಾನೆ, ಇಂದ್ರ, ಇದು ದೇವರ ಇಚ್ಛೆ. ತುಂಬ ನೋವಾಯಿತು ವೃತ್ರಾಸುರನಿಗೆ. ನೋವಾಗಿದ್ದಕ್ಕೆ ಕಿರ್ಚ್ಕೊಂಡ್ಬಿಟ್ಟ ರಾಕ್ಷಸ. ಅವನು ಕಿರ್ಚಿದ್ರೆ ಹೇಗಿರುತ್ತೆ? ಮನೇಲಿ ಒಮ್ಮೊಮ್ಮೆ ಮಕ್ಕಳು ಕಿರ್ಚಿದ್ರೇ ಭಯ ಆಗಿಬಿಡುತ್ತೆ. ಇವನು ಹೇಳಿ ಕೇಳಿ ರಾಕ್ಷಸ ಕಿರ್ಚಿದ್ರೆ ಏನಾಯ್ತು ಗೊತ್ತಾ? ಐರಾವತದ ಮೇಲೆ ಕೂತು ಇಂದ್ರ ಗಾಬರಿಯಾಗಿ ಕೆಳಗೆ ಬಿದ್ದುಬಿಟ್ಟ. ಆನೆನೂ ಬಿದ್ದೋಯ್ತು, ಇಂದ್ರನೂ ಬಿದ್ದ, ವಜ್ರಾಯುಧ ಎಲ್ಲೋ ಬಿದ್ದೋಯ್ತು. ದೂರ ಬಿದ್ದೋಗಿದ್ದು ತಗೋಬೇಕಲ್ಲ ವಜ್ರಾಯುಧ. ಹೀಗೆ ಕೈ ಅಲ್ಲಾಡ್ತಿತ್ತು. ಇದು ನೋಡಿ ವೃತ್ರಾಸುರ ಅಂದ, ಯಾಕೆ ಒದ್ದಾಡ್ತೀಯ? ತಗೋ ವಜ್ರಾಯುಧ ತಗೋ. ಇದು ನಿಂದು ಹಳೆ ವಜ್ರಾಯುಧ ಅಲ್ಲ. ಇದು ನಾರಾಯಣ ವರ್ಮ ಪಾರಾಯಣ ಮಾಡಿ ಪವಿತ್ರರಾದ, ಶುದ್ಧಾಂತಕರಣರಾದ, ಉತ್ತಮರಾದ ಬ್ರಾಹ್ಮಣರಾದಂತಹ ದದೀಚಿ ಋಷಿಗಳ ಮೂಳೆಯಿಂದ ಮಾಡಿಸ್ಕೊಂಡು, ಎಂಥ ಅಪರೋಕ್ಷ ಜ್ಞಾನ ನೋಡಿರಿ ಇವನಿಗೆ. ಆಯುಧ ನೋಡಿ ಯಾವುದು ಅಂತ ಹೇಳ್ತಾ ಇದ್ದಾನೆ. ಜಾತಕ ಆಯುಧದ್ದು.
ದಧೀಚಿ ಋಷಿಗಳ ಮೂಳೆ ತಗೋ ಕೈಯಲ್ಲಿ. ಯುದ್ಧ ಇದು ನಾಟಕ, ದೇವರ ಇಚ್ಛೆ. ಯುದ್ಧದಲ್ಲಿ ಗೆಲುವು ಸೋಲು ಇದು ಅನಿಶ್ಚಿತ. ಇದರಲ್ಲಿ ನಿನಗೆ ಗೆಲುವು ನನಗೆ ಸೋಲು, ಇದು ಭಗವಂತನ ಇಚ್ಛೆ, ನನಗೆ ಗೊತ್ತು. ನೋಡು ಆ ವಜ್ರಾಯುಧ ತಗೋ, ಬೇಗ ನನ್ನನ್ನು ಕೊಂದುಬಿಡು. ಆ ಬ್ರಾಹ್ಮಣರ ಮೂಳೆ ನನ್ನ ಕುತ್ತಿಗೆಗೆ ತಾಕಿದ್ರೆ ನಾನು ಬಹಳ ಬೇಗ ಭಗವಂತನ ಪಾದಾರವಿಂದವನ್ನು ಸೇರ್ತೇನೆ. ನನಗೆ ಇರಬೇಕು ಅಂತೇನು ಆಸೆ ಇಲ್ಲ, ಸಾಯಬೇಕು ಅಂತ ಆಸೆ. ಆದರೆ ಯಾವ ಸಾವನ್ನು ಸಜ್ಜನರು ಮೆಚ್ಚುತ್ತಾರೋ ಅಂಥ ಸಾವು. ಯನ್ ಮರಣಂ ತದವಭೃತಂ, ಭಗವಂತನಿಗೆ ಪ್ರೀತಿಯಾಗುವಂಥ ಸಾವು ಬೇಕು. ಈಗ ನನ್ನ ಕೊಂದುಬಿಡು. ಇಂದ್ರದೇವ್ರಿಗೆ ಆಶ್ಚರ್ಯ, ಅಲ್ಲಯ್ಯ ಸಾಯಲಿಕ್ಕೆ ಬಂದಿದೆಯಾ, ಸಾಯಲಿಕ್ಕೆ ಯಾಕೆ ಅರ್ಜೆಂಟ್? ವೃತ್ರಾಸುರ ಅಂದ, ಈಗಲೇ ಸಾಯಬೇಕು. ಯಾಕಂದರೆ ಸಾಯುವಾಗ ದೇವರ ಸ್ಮರಣೆ ಮಾಡಬೇಕು ಅಂತಾರೆ. ನನಗೀಗ ದೇವರ ಸ್ಮರಣೆ ಬರ್ತಾ ಇದೆ, ಇನ್ನು ಬದುಕಿ ಮಾಡಬೇಕಾದ್ದೇನಿಲ್ಲ. ದೇವರ ಸ್ಮರಣೆ ಇರುವಾಗಲೇ ನನ್ನನ್ನು ಕೊಂದು ಬಿಡು. ಏನು ಸ್ಮರಣೆ ಮಾಡ್ತಾ ಇದ್ದಾನೆ? ಭಾಗವತ ಇಷ್ಟು ಉತ್ತಮವಾದ ಶ್ಲೋಕ ಮಾಡಿದೆ. ಅದನ್ನೆಲ್ಲ ಸೇರಿಸಿ ಕೂಡಿಸೋ ತವ ದಾಸ ಜನರುಳು. ಅವರಂತಾರೆ ವೃತ್ರಾಸುರ, ಸ್ವಾಮಿ ಜನ್ಮ ಜನ್ಮದಲ್ಲಿಯೂ ನಾನು ನಿನ್ನ ದಾಸರ 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 ಮನೆಯಲ್ಲಿ ಹುಟ್ಟಬೇಕು ಅಂತ ಬಯಸ್ತೇನೆ ಅಂತಾನೆ. ಸಾಯುವ ಕಾಲಕ್ಕೆ ಒಬ್ಬ ದೈತ್ಯ ದೇವರಲ್ಲಿ ಕೇಳಿದ ವರ ಏನಂದರೆ, ಮುಂದಿನ ಜನ್ಮ ಅಂತಿದ್ರೆ ನಿನ್ನ ದಾಸರ 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 ದಾಸರಲ್ಲಿ ನನ್ನನ್ನು ಹುಟ್ಟಿಸು ಅಂತ ಕೇಳ್ಕೊಳ್ತಾ ಇದ್ದ.